ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು ಓಂ ಸಾಯಿ ಧ್ಯಾನ ಮಂದಿರ ದಿನಾಂಕ 29/7/2026 ಗುರು ಪೂರ್ಣಿಮಾ ಅಂಗವಾಗಿ ಬೆಳಿಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಮೊದಲಿಗೆ ಹೆಡ್ಲೈನ್ಸ್. ಆಲ್ಮಟ್ಟಿ ಜಲಾಶಯದಿಂದ ಕೃಷ್ಣಾ ನದಿಗೆ ನೀರು, ನದಿ ಪಾತ್ರದ ಜನರು ಎಚ್ಚರದಿಂದ ಇರಲು ಆಡಳಿತ ಮನವಿ. ದೇವದಾಸಿ ಮಹಿಳೆಯರ ಮನೆಗಳ ನಿರ್ಮಾಣ ನೆನೆಗುದಿಗೆ, ದೇವದಾಸಿ ವಿಮೋಚನಾ ಸಂಘದಿಂದ ಪ್ರತಿಭಟನೆ. ಜಹೀರಾಬಾದ್ನಲ್ಲಿ ರಕ್ತದಾನ ಶಿಬಿರ, ನಿರಂತರ ರಕ್ತದಾನ ಶಿಬಿರಗಳ ಮೂಲಕ ರಕ್ತದ ಕೊರತೆ ನೀಗಿಸಬೇಕು ಡಾಕ್ಟರ್ ನಲ್ಲಿತಾ. ಜುಲೈ 25 ಮತ್ತು 26ರಂದು ಬಸವ ಉತ್ಸವ, ಗೋಷ್ಠಿಗಳು, ಪಥಸಂಚಲನ, ಸಿದ್ದರಾಮಪ್ಪ. ದೆಹಲಿಯಲ್ಲಿ ನೀಟ್ ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್, ಯುವ ಕಾಂಗ್ರೆಸ್ನಿಂದ 23ರಂದು ಬೃಹತ್ ಪ್ರತಿಭಟನೆ, ಮರಿಸ್ವಾಮಿ. ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಡಿ.ಕೆ. ಹಾದಿಮನಿ ಮೇಲೆ ಹಲ್ಲೆ, ಕೃಷಿ ವಿಶ್ವವಿದ್ಯಾಲಯ ಸಹಾಯಕ ಆಡಳಿತಾಧಿಕಾರಿ ಸಿದ್ದರಾಮ ಕಟ್ಟಿಮನಿ ಅಮಾನತ್. ಮತ್ತು ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ದಾಳಿ ಖಂಡನೆ, ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆಗೆ ಒತ್ತಾಯಿಸಿ ಕಪ್ಪು ಪಟ್ಟಿ ಧರಿಸಿ ಸಿಪಿಐ-ಎಂಎಲ್ ಲಿಬರೇಷನ್ ಪಕ್ಷದಿಂದ ಪ್ರತಿಭಟನೆ. ಪಶ್ಚಿಮ ಘಟ್ಟದ ಜಲಾನಯನ ಪ್ರದೇಶಗಳಲ್ಲಿ ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಭಾರಿ ಮಳೆ ಹಾಗೂ ಮೇಲ್ಭಾಗದ ಜಲಾಶಯಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿರುವ ಹಿನ್ನೆಲೆಯಲ್ಲಿ ಆಲ್ಮಟ್ಟಿ ಆಣೆಕಟ್ಟಿಗೆ ಒಳಹರಿವು ಹೆಚ್ಚಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಆಣೆಕಟ್ಟಿನಿಂದ ಕೃಷ್ಣಾ ನದಿಗೆ ಬಿಡಲಾಗುತ್ತಿರುವ ನೀರಿನ ಪ್ರಮಾಣವನ್ನು ಹೆಚ್ಚಿಸಲು ಜಲಸಂಪನ್ಮೂಲ ಇಲಾಖೆ ನಿರ್ಧರಿಸಿದೆ. ಇಂದು ಮಧ್ಯಾಹ್ನ 2 ಗಂಟೆಯಿಂದ ಪ್ರಸ್ತುತ 25,000 ಕ್ಯೂಸೆಕ್ ಪ್ರಮಾಣದಲ್ಲಿ ಹೊರಬಿಡಲಾಗುತ್ತಿರುವ ನೀರನ್ನು ಹಂತ ಹಂತವಾಗಿ 42,500 ಕ್ಯೂಸೆಕ್ಗೆ ಹೆಚ್ಚಿಸಲಾಗುವುದು. ಮೇಲ್ಭಾಗದಿಂದ ಆಗಮಿಸುವ ನೀರಿನ ಪ್ರಮಾಣಕ್ಕೆ ಅನುಗುಣವಾಗಿ ಹೊರಹರಿವಿನ ಪ್ರಮಾಣದಲ್ಲಿ ಮತ್ತಷ್ಟು ಬದಲಾವಣೆ ಮಾಡುವ ಸಾಧ್ಯತೆಯೂ ಇದೆ ಎಂದು ತಿಳಿಸಲಾಗಿದೆ. ಆಲ್ಮಟ್ಟಿ ಆಣೆಕಟ್ಟಿನಿಂದ ನೀರಿನ ಹೊರಹರಿವು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿ ಪಾತ್ರದ ವಿಜಯಪುರ, ಬಾಗಲಕೋಟೆ, ರಾಯಚೂರು, ಯಾದಗಿರಿ ಸೇರಿದಂತೆ ಕೆಳಭಾಗದ ಜಿಲ್ಲೆಗಳ ನದಿ ತೀರದ ಗ್ರಾಮಗಳ ನಿವಾಸಿಗಳು ಹೆಚ್ಚಿನ ಎಚ್ಚರಿಕೆ ವಹಿಸುವಂತೆ ಸೂಚಿಸಲಾಗಿದೆ. ನದಿ ತೀರದಲ್ಲಿ ಅನಗತ್ಯವಾಗಿ ಓಡಾಡದಂತೆ ಮೀನುಗಾರಿಕೆ, ಮರಳು ತೆಗೆಯುವ ಚಟುವಟಿಕೆಗಳು ಹಾಗೂ ಜಾನುವಾರುಗಳನ್ನು ನದಿಯ ಸಮೀಪಕ್ಕೆ ಕರೆದೊಯ್ಯುವುದನ್ನು ನಿಷೇಧಿಸಲು ಮನವಿ ಮಾಡಲಾಗಿದೆ. ಕೃಷ್ಣಾ ನದಿ ತೀರದ ರೈತರು ತಮ್ಮ ಕೃಷಿ ಉಪಕರಣಗಳು, ಪಂಪ್ಸೆಟ್ಗಳು ಹಾಗೂ ಇತರೆ ಸಾಮಗ್ರಿಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಿಕೊಳ್ಳಬೇಕು. ನದಿ ನೀರಿನ ಮಟ್ಟದಲ್ಲಿ ಏಕಾಏಕಿ ಏರಿಕೆಯಾಗುವ ಸಾಧ್ಯತೆ ಇರುವುದರಿಂದ ಯಾವುದೇ ನಿರ್ಲಕ್ಷ್ಯ ವಹಿಸದೆ ಸ್ಥಳೀಯ ಆಡಳಿತ ಮತ್ತು ಪೊಲೀಸ್ ಇಲಾಖೆಯ ಸೂಚನೆಗಳನ್ನು ಪಾಲಿಸುವಂತೆ ತಿಳಿಸಿದ್ದಾರೆ. ಜಿಲ್ಲಾಡಳಿತ, ತಹಸೀಲ್ದಾರರು, ಕಂದಾಯ, ಪೊಲೀಸ್ ಹಾಗೂ ವಿಪತ್ತು ನಿರ್ವಹಣಾ ಇಲಾಖೆ ಅಧಿಕಾರಿಗಳು ನದಿ ಪಾತ್ರದ ಗ್ರಾಮಗಳಲ್ಲಿ ನಿರಂತರ ನಿಗಾ ವಹಿಸಿ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚಿಸಲಾಗಿದೆ.
ಪೂರ್ಣಗೊಳಿಸುವುದು, ಫಲಾನುಭವಿಗಳಿಂದ ವಸೂಲಿ ಮಾಡಲಾಗುತ್ತಿರುವ 1 ಲಕ್ಷ ವಂತಿಗೆ ಹಣವನ್ನು ಕೈಬಿಟ್ಟು ಸರ್ಕಾರವೇ ಉಚಿತವಾಗಿ ಪುನರ್ವಸತಿ ಕಲ್ಪಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳಾ ವಿಮೋಚನಾ ಸಂಘದ ನೇತೃತ್ವದಲ್ಲಿ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಅಹೋರಾತ್ರಿ ಅನಿರ್ದಿಷ್ಟ ಧರಣಿ ಪ್ರತಿಭಟನೆ ನಡೆಸಲಾಯಿತು. ದೇವದಾಸಿ ಪದ್ಧತಿ ಕೇವಲ ಒಂದು ಸಾಮಾಜಿಕ ಪಿಡುಗು ಮಾತ್ರವಲ್ಲ, ಮಹಿಳೆಯರ ಮೇಲಿನ ಶೋಷಣೆ ಮತ್ತು ಜಾತಿ ಆಧಾರಿತ ಅಮಾನವೀಯ ದೌರ್ಜನ್ಯದ ವ್ಯವಸ್ಥೆಯಾಗಿದೆ. ದೇವದಾಸಿ ಪದ್ಧತಿ ನಿಷೇಧಗೊಂಡಿದ್ದರೂ ಅದರ ದುಷ್ಪರಿಣಾಮಗಳನ್ನು ಅನುಭವಿಸುತ್ತಿರುವ ಮಹಿಳೆಯರು ಹಾಗೂ ಅವರ ಕುಟುಂಬಗಳ ಪುನರ್ವಸತಿ ಮತ್ತು ಆರ್ಥಿಕ ಸಬಲೀಕರಣ ಸರ್ಕಾರದ ಪ್ರಮುಖ ಜವಾಬ್ದಾರಿಯಾಗಿದೆ ಎಂದು ಒತ್ತಾಯಿಸಿದರು. ಸಾಮಾನ್ಯ ಕುಟುಂಬಗಳಲ್ಲಿ ತಂದೆ ತಾಯಿ ಇಬ್ಬರು ಕುಟುಂಬದ ಜವಾಬ್ದಾರಿಯನ್ನು ಹೊರುತ್ತಾರೆ. ಆದರೆ ದೇವದಾಸಿ ಕುಟುಂಬಗಳಲ್ಲಿ ತಾಯಿಯೊಬ್ಬರೇ ಕುಟುಂಬವನ್ನು ನಿರ್ವಹಿಸುವ ಪರಿಸ್ಥಿತಿ ಇದೆ. ದೇವರ ಹೆಸರಿನಲ್ಲಿ ಮಹಿಳೆಯರ ಶೋಷಣೆ ನಡೆದರೂ ಮಕ್ಕಳ ಜವಾಬ್ದಾರಿಯನ್ನು ಹೊರುವ ವ್ಯವಸ್ಥೆಯೇ ಇಲ್ಲ. ಇದರಿಂದ ಈ ಕುಟುಂಬಗಳು ತೀವ್ರ ಆರ್ಥಿಕ ಸಂಕಷ್ಟದಲ್ಲಿದ್ದು ವಿಶೇಷವಾಗಿ ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಭವಿಷ್ಯ ಹದಗೆಡುತ್ತಿದೆ ಎಂದು ಆರೋಪಿಸಿದರು. ಸಂಘದ ನಿರಂತರ ಹೋರಾಟದ ಫಲವಾಗಿ ನಗರದ ಆಶಾಪುರ ರಸ್ತೆಯ ಕೇಂದ್ರೀಯ ವಿದ್ಯಾಲಯದ ಹಿಂಭಾಗದಲ್ಲಿರುವ ಸರ್ವೆ ನಂಬರ್ 1403ರಲ್ಲಿ 206 ಮಾಜಿ ದೇವದಾಸಿ ಮಹಿಳೆಯರ ಪುನರ್ವಸತಿಗಾಗಿ 5 ಎಕರೆ ಜಮೀನು ಮಂಜೂರಾಗಿತ್ತು. 2019ರಲ್ಲಿ ಮನೆಗಳ ನಿರ್ಮಾಣ ಕಾರ್ಯ ಆರಂಭವಾದರೂ 7 ವರ್ಷಗಳಾದರೂ ಕೇವಲ 84 ಮನೆಗಳು ಮಾತ್ರ ಅಂತಿಮ ಹಂತ ತಲುಪಿದ್ದು ಉಳಿದ 122 ಮನೆಗಳ ಕಾಮಗಾರಿ ಅತ್ಯಂತ ನಿಧಾನಗತಿಯಲ್ಲಿ ಸಾಗುತ್ತಿದೆ ಎಂದು ಪ್ರತಿಭಟನಾಕಾರರು ದೂರಿದರು. ಮನೆಗಳ ನಿರ್ಮಾಣ ವಿಳಂಬದಿಂದ ಅನೇಕ ಕುಟುಂಬಗಳು ಸಂಕಷ್ಟದಲ್ಲಿ ಬದುಕುತ್ತಿದ್ದು ಕೆಲವು ಫಲಾನುಭವಿಗಳು ಮನೆ ಸಿಗುವ ಮುನ್ನವೇ ಮೃತಪಟ್ಟಿರುವುದು ವಿಷಾದನೀಯ ಎಂದು ಹೇಳಿದರು. ಫಲಾನುಭವಿಗಳಿಂದ ವಸೂಲಿ ಮಾಡಲಾಗುತ್ತಿರುವ 1 ಲಕ್ಷ ವಂತಿಗೆ ಹಣವನ್ನು ರದ್ದುಪಡಿಸಿ ಸರ್ಕಾರವೇ ಉಚಿತ ಪುನರ್ವಸತಿ ಕಲ್ಪಿಸಬೇಕು. ಸರ್ವೆ ನಂಬರ್ 1403ರಲ್ಲಿ ನಡೆಯುತ್ತಿರುವ ಮನೆಗಳ ನಿರ್ಮಾಣ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸಿ ಎಲ್ಲಾ ಫಲಾನುಭವಿಗಳಿಗೆ ಮನೆಗಳನ್ನು ಹಂಚಿಕೆ ಮಾಡಬೇಕು ಎಂದು ಮನವಿ ಮಾಡಿದರು. ದೇವದಾಸಿ ಮಹಿಳೆಯರ ಮಕ್ಕಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಜಾರಿಗೊಳಿಸಬೇಕು. ಮಾಜಿ ದೇವದಾಸಿ ಮಹಿಳೆಯರಿಗೆ ನೀಡಲಾಗುತ್ತಿರುವ ಮಾಸಿಕ ಸಹಾಯಧನವನ್ನು 2,000ದಿಂದ 6,000ಕ್ಕೆ ಹೆಚ್ಚಿಸಬೇಕು ಎಂದು ಒತ್ತಾಯಿಸಿದರು. ದೇವದಾಸಿ ಕುಟುಂಬಗಳ ಆರ್ಥಿಕ ಅಭಿವೃದ್ಧಿಗಾಗಿ ಪ್ರತಿ ಕುಟುಂಬಕ್ಕೆ 5 ಎಕರೆ ಸಾಗುವಳಿಗೆ ಯೋಗ್ಯ ಭೂಮಿ ನೀಡಬೇಕು ಹಾಗೂ ಸ್ವಯಂ ಉದ್ಯೋಗಕ್ಕಾಗಿ 5 ಲಕ್ಷ ಸಹಾಯಧನದೊಂದಿಗೆ ಬ್ಯಾಂಕ್ ಸಾಲ ಸೌಲಭ್ಯ ಒದಗಿಸಬೇಕು. ಬೇಡಿಕೆಗಳು ಈಡೇರುವವರೆಗೂ ಅಹೋರಾತ್ರಿ ಅನಿರ್ದಿಷ್ಟ ಧರಣಿ ಮುಂದುವರಿಸುವುದಾಗಿ ಎಚ್ಚರಿಕೆ ನೀಡಿದರು. ನಿರ್ಮಾಣ ಕಾರ್ಯ ತೀವ್ರ ಆಗಲೇಬೇಕು. ಮನೆಗಳ ಎಲ್ಲ ದೇವದಾಸಿ ಮಹಿಳೆಯರಿಗೆ 5 ಎಕರೆ ಜಮೀನು ಕೊಡಲೇಬೇಕು. ದೇವದಾಸಿ ಮಹಿಳೆಯರಿಗೆ 5 ಎಕರೆ ಜಮೀನು ಕೊಡಲೇಬೇಕು. ದೇವದಾಸಿ ಮಹಿಳೆಯರ ಮಕ್ಕಳಿಗೆ ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿ ಜಾರಿಯಾಗಲೇಬೇಕು. ಕಳೆದ 7 ವರ್ಷಗಳಿಂದ ಮನೆಗಳ ನಿರ್ಮಾಣ ಕಾರ್ಯ ವಿಳಂಬ ಮಾಡುತ್ತಿರುವ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ರಾಯಚೂರು ನಗರದ ಮಾಜಿ ದೇವದಾಸಿ ಮಹಿಳೆಯರ ಮನೆಗಳ ನಿರ್ಮಾಣ ಕಾರ್ಯ ವಿಳಂಬ ನೀತಿಗೆ ಹೇಳಿದಿಕ್ಕಾರ. ರಾಯಚೂರು ನಗರದ ಮಾಜಿ ದೇವದಾಸಿ ಮಹಿಳೆಯರ ಮನೆಗಳ ನಿರ್ಮಾಣ ಕಾರ್ಯ ಪೂರ್ಣಗೊಳಿಸಲೇಬೇಕು. ನಿರ್ಮಾಣ ಕಾರ್ಯ ವಿಳಂಬ ನೀತಿ ಅನುಸರಿಸತಕ್ಕಂಥ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಬಗ್ಗೆ ಹೆಚ್ಚಳ ಮಾಡಲೇಬೇಕು. ಮಾಜಿ ದೇವದಾಸಿ ಮಹಿಳೆಯರಿಗೆ ನೀಡಲಾಗುತ್ತಿರುವ ಸಹಾಯಧನ 6,000ಕ್ಕೆ ಹೆಚ್ಚಳ ಆಗಲೇಬೇಕು. ಎಲ್ಲ ಕುಟುಂಬಕ್ಕೆ 5 ಎಕರೆ ಭೂಮಿ ಕೊಡಲೇಬೇಕು. ದೇವದಾಸಿ ಮಹಿಳೆಯರ ಮಕ್ಕಳಿಗೆ ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿಗೆ ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ಮೀಸಲಾತಿ ಜಾರಿ ಮಾಡಲೇಬೇಕು. ರಾಜ್ಯದ ಅಹೋರಾತ್ರಿ ಅನಿರ್ದಿಷ್ಟ ಅವಧಿ ಧರಣಿ ಹೋರಾಟಕ್ಕೆ ದೇವದಾಸಿ ಮಹಿಳಾ ಸಂಘದ ಅಹೋರಾತ್ರಿ ಅನಿರ್ದಿಷ್ಟ ಧರಣಿ ಹೋರಾಟಕ್ಕೆ ದೇವದಾಸಿ ಮಹಿಳೆಯರ ಅಹೋರಾತ್ರಿ ಅನಿರ್ದಿಷ್ಟ ಅವಧಿ ಧರಣಿ ಹೋರಾಟಕ್ಕೆ ಕೂಡಲೇ ಮನೆಗಳ ನಿರ್ಮಾಣ ಕಾರ್ಯ ತೀವ್ರಗೊಳಿಸಲೇಬೇಕು. ಪ್ರತಿ ಕುಟುಂಬಕ್ಕೆ 5 ಎಕರೆ ಜಮೀನು ಕೊಡಲೇಬೇಕು. ದೇವದಾಸಿ ಮಹಿಳೆಯರ ಸಂಘಟನೆಯಿಂದ ಇವತ್ತು ನಾವು ಹೋರಾಟವನ್ನು ರಾಯಚೂರು ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ನಾವು ಮಾಡುವ ಉದ್ದೇಶ ಏನಪ್ಪ ಅಂತಂದರೆ ಮಾಜಿ ದೇವದಾಸಿ ಮಹಿಳೆಯರಿಗೆ 7 ವರ್ಷಗಳಿಂದ ಮನೆಗಳ ನಿರ್ಮಾಣ ಕಾರ್ಯವನ್ನು ನಡೀತಾ ಇದೆ. ಆದರೂ ಕೂಡ ಅದನ್ನು ಅರ್ಧಕ್ಕೆ ನಿಲ್ಲಿಸಿಬಿಟ್ಟಿದ್ದಾರೆ. ಅರ್ಧ ಮನೆಗಳು ಮಾತ್ರ 40 ಮನೆಗಳು ಮಾತ್ರ ಪೂರ್ಣಗೊಂಡಿವೆ. ಇನ್ನು ಉಳಿದಂಥ ಮನೆಗಳು 175 ಮನೆಗಳ
ಏನಾದ್ರು ಕೇಳಿದ್ರೆ ದೇವದಾಸಿ ಮಹಿಳೆಯರು 1 ಲಕ್ಷ ರೂಪಾಯಿ ವಂಚಿಕೆಯನ್ನ ಕೊಡ್ಬೇಕಂತ ಕೇಳ್ತಾ ಇದ್ದಾರೆ. ಈಗ ಅವ್ರಿಗೆ ಅಲ್ಲಿ ಕೆಲಸ ಇಲ್ಲ, ವಯಸ್ಸಾದಂತವ್ರ ಅವ್ರು ಯಾವ ಕೆಲ್ಸಕ್ಕೆ ಹೋಗ್ಲಾರ್ದಂತ ಮಹಿಳೆಯರಿದ್ದರಿಂದ ಅವ್ರು ಎಲ್ಲಿಂದ ವಂಚಿಕೆಯನ್ನು ತಂದು ಕೊಡ್ತಾರ? ಅದಕ್ಕೆ ವಂಚಿಕೆಯನ್ನು ಕೊಡಕ್ ಆಗಲ್ಲ. ಸರ್ಕಾರನೇ ಭರಿಸ್ಬೇಕಂತ ನಾವು ಹೋರಾಟ ಹಲವಾರು ವರ್ಷಗಳಿಂದ ಮಾಡ್ಕೊಂತ ಬಂದಿವಿ. ಈ ಸರ್ಕಾರನೇ ಭರಿಸ್ಬೇಕು. ಸರ್ಕಾರನೇ 1 ಲಕ್ಷ ರೂಪಾಯಿ ಕೊಟ್ಟು ಅವರಿಗೆ ವಂಚಿಕೆಯನ್ನು ಕೊಟ್ಟು ಉಚಿತವಾಗಿ ಮನೆಗಳನ್ನು ನಿರ್ಮಾಣ ಮಾಡಿಕೊಡ್ಬೇಕೆಂದು ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಮತ್ತೆ ಅದೇ ರೀತಿಯಲ್ಲಿ ಕೂಡ ಮತ್ತೆ ದೇವದಾಸಿ ಮಹಿಳೆಯರಿಗೆ ಈಗ 3 ತಿಂಗಳಿಂದ ಪೆನ್ಷನ್ ಬರೋದು ಕೂಡ ಮಾಸಾಸನ ಕೊಡ್ತಿದ್ರು, ಅದು ಕೂಡ ನಿಂತು ಬಿಟ್ಟಿದ್ದಾರೆ. ಅದು ಕೂಡ ಜಾರಿ ಮಾಡಬೇಕು. ಮತ್ತೆ ಅವ್ರು ಕೊಡ್ತಕ್ಕಂಥ 2,000 ರೂಪಾಯಿ ಈಗಿನ ಕಾಲಕ್ಕೆ ತುಟ್ಟಿ ಬಂದೇ ಇದೆ. ಬೆಲೆ ಏರಿಕೆ ಆಗೋದ್ರಿಂದ 2,000 ರೂಪಾಯಿ ಕೂಡ ಯಾವುದಕ್ಕೂ ಸಾಕಾಗಿಲ್ಲ. ಅವರು ಕೂಡ ಕನಿಷ್ಠ 5,000 ರೂಪಾಯಿ ಕೊಡ್ಬೇಕಂತ ನಾವು ಡಿಮ್ಯಾಂಡ್ ಇಟ್ಕೊಂಡು ನಾವು ಇವತ್ತು ಹೋರಾಟ ಕೂತ್ವಿ. ಅದು ಕೂಡ ಹೆಚ್ಚಿಸಬೇಕು. ಮತ್ತೆ ಅವರಿಗೆ 5 ಎಕರೆ ಜಮೀನು ಕೊಡಬೇಕಂತಂದು ಕೂಡ ನಾವು ಹೋರಾಟದಲ್ಲಿ ಕೇಳ್ತಾ ಇದ್ವಿ. ಆ ದೇವದಾಸಿ ಮಹಿಳೆಯರು ಕೂಡ 5 ಎಕರೆ ಜಮೀನನ್ನು ಕೂಡ ಕೊಡಬೇಕಂತ ನಾವು ಇವತ್ತು ಹೋರಾಟದಲ್ಲಿ ಕೇಳ್ತಾ ಇದ್ವಿ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷೆ ಎಚ್ ಪದ್ಮ, ಗೌರವಾಧ್ಯಕ್ಷ ಕೆಜಿ ವೀರೇಶ್, ಮಹಾದೇವಿ, ಜಮಲಮ್ಮ, ಸಂತೋಷಮ್ಮ, ಸರೋಜಮ್ಮ, ತಿಪ್ಪಮ್ಮ, ನಾಗಮ್ಮ, ನರಸಮ್ಮ, ಬಡೆಮ್ಮ, ಲಾಕಮ್ಮ, ಆನಂದ್, ಹುಲಿಗೆಪ್ಪ, ರವಿ, ಬಸಂತಿ, ಭೀಮೇಶ ಸೇರಿದಂತೆ ಮಾಜಿ ದೇವದಾಸಿ ಮಹಿಳೆಯರು ಭಾಗವಹಿಸಿದ್ದರು. ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಪಘಾತ ಪ್ರಕರಣಗಳು, ರಕ್ತಹೀನತೆಯಿಂದ ಬಳಲುವ ಮಕ್ಕಳು ಹಾಗೂ ಹೆರಿಗೆಗೆ ದಾಖಲಾಗುವ ಮಹಿಳೆಯರಿಗೆ ಅಗತ್ಯ ಪ್ರಮಾಣದ ರಕ್ತ ಒದಗಿಸಲು ನಿಯಮಿತವಾಗಿ ರಕ್ತದಾನ ಶಿಬಿರಗಳನ್ನು ಆಯೋಜಿಸುವುದು ಅತ್ಯಗತ್ಯ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ನಂದಿತಾ ಹೇಳಿದರು. ನಗರದ ಜಹೀರಾಬಾದ್ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಆಯೋಜಿಸಿದ್ದ ರಕ್ತದಾನ ಶಿಬಿರದಲ್ಲಿ ಮಾತನಾಡಿದ ಅವರು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪ್ರತಿನಿತ್ಯ ರಕ್ತದ ಬೇಡಿಕೆ ಹೆಚ್ಚುತ್ತಿದ್ದು, ಬೇಡಿಕೆಗೆ ಅನುಗುಣವಾಗಿ ರಕ್ತ ಸಂಗ್ರಹವಾಗದ ಕಾರಣ ಕೆಲವೊಮ್ಮೆ ಖಾಸಗಿ ರಕ್ತ ಬ್ಯಾಂಕ್ಗಳ ನೆರವು ಪಡೆಯಬೇಕಾಗುತ್ತದೆ. ಇದರಿಂದ ಬಡ ರೋಗಿಗಳ ಮೇಲೆ ಹೆಚ್ಚುವರಿ ಆರ್ಥಿಕ ಹೊರೆ ಬೀಳುತ್ತದೆ ಎಂದು ತಿಳಿಸಿದರು. ಕಾಲೇಜುಗಳು ಆರಂಭವಾದ ನಂತರ ಜಿಲ್ಲೆಯ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಯಲ್ಲಿ ಕನಿಷ್ಠ 1 ರಕ್ತದಾನ ಶಿಬಿರ ಆಯೋಜಿಸಬೇಕು. ಆಶಾ ಕಾರ್ಯಕರ್ತೆಯರು ಸೇರಿದಂತೆ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಮನೆ ಮನೆಗೆ ತೆರಳಿ ಜನರಲ್ಲಿ ರಕ್ತದಾನದ ಕುರಿತು ಜಾಗೃತಿ ಮೂಡಿಸಿ ಪ್ರತಿಯೊಂದು ಕುಟುಂಬದಿಂದ ಕನಿಷ್ಠ ಒಬ್ಬರು ರಕ್ತದಾನ ಮಾಡುವಂತೆ ಪ್ರೇರೇಪಿಸಬೇಕು ಎಂದು ಕರೆ ನೀಡಿದರು. ಹೆರಿಗೆಗೆ ದಾಖಲಾಗುವ ಬಹುತೇಕ ಮಹಿಳೆಯರಲ್ಲಿ ರಕ್ತಹೀನತೆ ಸಮಸ್ಯೆ ಕಂಡುಬರುವುದರಿಂದ ಅವರಿಗೆ ಹೆಚ್ಚಿನ ಪ್ರಮಾಣದ ರಕ್ತದ ಅಗತ್ಯವಿರುತ್ತದೆ. ಅಲ್ಲದೆ ಅಪಘಾತ ಪ್ರಕರಣಗಳು ಹಾಗೂ ರಕ್ತಹೀನತೆಯಿಂದ ಬಳಲುವ ಮಕ್ಕಳ ಚಿಕಿತ್ಸೆಯಲ್ಲಿಯೂ ರಕ್ತದ ಅವಶ್ಯಕತೆ ಹೆಚ್ಚಿರುತ್ತದೆ. ಹೀಗಾಗಿ ನಿಯಮಿತ ರಕ್ತದಾನ ಶಿಬಿರಗಳ ಮೂಲಕ ಬೇಡಿಕೆ ಮತ್ತು ಪೂರೈಕೆಯ ನಡುವೆ ಸಮತೋಲನ ಸಾಧಿಸಬೇಕಾಗಿದೆ ಎಂದು ಹೇಳಿದರು. ರಕ್ತದಾನ ಮಾಡುವುದರಿಂದ ಹೊಸ ರಕ್ತ ಕಣಗಳು ಉತ್ಪತ್ತಿಯಾಗಿ ಆರೋಗ್ಯಕ್ಕೂ ಪ್ರಯೋಜನವಾಗುತ್ತದೆ. ಆದ್ದರಿಂದ ಆರೋಗ್ಯವಂತರು 3 ಅಥವಾ 6 ತಿಂಗಳಿಗೊಮ್ಮೆ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡುವ ಮೂಲಕ ಜೀವ ಉಳಿಸುವ ಕಾರ್ಯದಲ್ಲಿ ಭಾಗಿಯಾಗಬೇಕು ಎಂದು ಹೇಳಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ತಾಲೂಕು ಆರೋಗ್ಯ ಅಧಿಕಾರಿಗಳು, ಪ್ರಾಥಮಿಕ ಆರೋಗ್ಯ ಜಯರಾಬಾದ್ ಸಾಹೇಬರೊಂದಿಗೆ ರಕ್ತದಾನ ಶಿಬಿರ ಕಾರ್ಯಕ್ರಮ ಉದ್ಘಾಟಕರಾಗಿ ಆಗಮಿಸಿರುವ ಮಾನ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಈ ಒಂದು ಕಾರ್ಯಕ್ರಮ ಭಾಗಿಯಾಗಿರುವಂಥ ನಗರ ಪ್ರಾಥಮಿಕ ಆರೋಗ್ಯ ಜಯರಾಬಾದ್ ಅಧಿಕಾರಿಗಳಿಗೂ ಹಾಗೂ ತಾಲೂಕಾ ಮೇಲ್ವಿಚಾರಕರು ಸರ್ವರಿಗೂ ಸ್ವಾಗತವನ್ನು ಕೋರುತ್ತಾ, ಆಶಾ ಕಾರ್ಯಕರ್ತರು ಸಹ ಸ್ವಾಗತವನ್ನು ಕೋರುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳೆಸಬೇಕಾಗಿ ಮಾನ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಡಾಕ್ಟರ್ ಮೇಡಮ್ ಇಲ್ಲಿ ನೋಡಿ. ಬಂದಿರುವಂತ ಒಂದು ಅಧಿಕಾರಿ
ಸೊ ಎಲ್ಲ ಒಂದು ಕಷ್ಟ ಸುಖಗಳು ಏನಿರುತ್ತೆ ನಮ್ಮ ಕೆಳ ಹಂತ ಭಾಗದಲ್ಲಿ ಗೊತ್ತಿರೋಳಂಥ ಅಧಿಕಾರಿ. ಸೊ ಇಲ್ಲಿ ನಾನು DHOಕ್ಕಿಂತ ಜಾಸ್ತಿ ಐ ಆಮ್ ರೆಪ್ರೆಸೆಂಟಿಂಗ್ ಆಲ್ ಆಫ್ ಯು. ಹೌದಿಲ್ಲ, ಐ ಆಮ್ ರೆಪ್ರೆಸೆಂಟಿಂಗ್ ಆಲ್ ಆಫ್ ಯು, ಐ ಆಮ್ ಜಸ್ಟ್ ದಿ ಫೇಸ್ ಅಷ್ಟೇ. ಬಟ್ ನಿಮ್ಮ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಸೊ ತುಂಬ ಖುಷಿ ಆಯಿತು. ಈಗ ಶ್ವೇತಾಂಬರಿ ಮೇಡಮ್ ಹೇಳಿದ್ರು, ನಾವು ಆಯಿತು ಬೇರೆ ಕಡೆ ಅರೇಂಜ್ ಮಾಡಿ. ಇಲ್ಲ ಮೇಡಮ್, ನಮ್ಮ UPSCಯಲ್ಲೇ ಸರ್ ಅವರ ಒಂದು ಸಪೋರ್ಟಿಂದ ನಾವು ನಮ್ಮ ಕಡೆನೇ ಅರೇಂಜ್ ಮಾಡ್ತೀವಿ ಅಂತ. ಯಾಕಂದರೆ ಅವ್ರಿಗೆ ಗೊತ್ತಿದೆ ಡೈಲಿ ನಮಗೆ ರಕ್ತದ ಕೊರತೆ ಎಷ್ಟಿದೆ, ಎಷ್ಟು ಬೇಡಿಕೆ ಇದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಯಾಕಂದರೆ ನೈಟ್ ಕಾಲ್ಸ್ ಅವ್ರಿಗೆ ಹೋಗುತ್ತೆ, ಈ ಕೇಸಲ್ಲಿ ಹೋಗಿದೆ, ರಕ್ತ ಅರೇಂಜ್ ಮಾಡಿ, ಅದನ್ನು ಅರೇಂಜ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಏನಾಗ್ತಿದೆ, ನಮಗೆ ರೆಗ್ಯುಲರ್ ಆಗಿ ಈಗ ಸಮ್ಮರಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಇರಲ್ಲ, ಬಟ್ ಒನ್ಸ್ ಕಾಲೇಜಸ್ ಎಲ್ಲ ಓಪನ್ ಆದಮೇಲೆ ಆದಷ್ಟು ನಮಗೆ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಒಂದು ಬ್ಲಡ್ ಕ್ಯಾಂಪು ಅರೇಂಜ್ ಆಗಲೇಬೇಕು. ಯಾಕೆಂದರೆ ನಮಗೆ ಈಗ ಯಾವುದೇ ಒಂದು ತಾಯಿ ಹೆರಿಗೆಗೆ ಬಂದಾಗ, ಮಹಿಳೆ ಹೆರಿಗೆಗೆ ಬಂದಾಗ, ಸೊ ಅವರಲ್ಲಿ ನಾವು ಎಷ್ಟು ಗುಳಿಗೆಗಳು ಕೊಟ್ಟರು, ಎಷ್ಟು ಪೌಷ್ಟಿಕಾಂಶ ಕೊಟ್ಟರು ರಕ್ತಹೀನತೆ ಅನ್ನೋದು ಇದ್ದೇ ಇರುತ್ತೆ. ಸೊ ಈ ನಾವು ಹೆರಿಗೆ ಟೈಮಲ್ಲಿ ಅವರಿಗೆ ಜಾಸ್ತಿ ರಕ್ತ ಬೇಕಾಗುತ್ತೆ. ಸೊ ನಮಗೆ ರೆಗ್ಯುಲರ್ ಕ್ಯಾಂಪ್ಸ್ ಆದರೆ ಮಾತ್ರ ಆ ಡಿಮ್ಯಾಂಡ್ ಸಪ್ಲೈ ಮ್ಯಾಚ್ ಆಗುತ್ತೆ. ಇಲ್ಲ ಅಂದರೆ ನಮಗೆ ರಕ್ತದ ಕೊರತೆ, ಮತ್ತು ನಾವು ಪ್ರೈವೇಟ್ ಬ್ಲಡ್ ಬ್ಯಾಂಕ್ಸಿಗೆ ಹೋಗಬೇಕಾಗತ್ತೆ. ಅಲ್ಲೆಲ್ಲ ನಾವು ಎಷ್ಟು ರೇಟ್ ಫಿಕ್ಸೇಷನ್ ಮಾಡಿದ್ರೂ ಅದು ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಆಗೇ ಆಗುತ್ತೆ ಬಡ ಜನರಲ್ಲಿ. ಸೊ ಹೀಗಾಗಿ ನಾವು ರೆಗ್ಯುಲರಾಗಿ ಒಂದು ಕ್ಯಾಂಪ್ಸ್ ಮಾಡೋಣ. ನಮ್ಮ ಏರಿಯಾದಲ್ಲಿ ಯಾರ್ಯಾರಿದ್ದಾರೆ ಅವರಿಗೆಲ್ಲ ಮೋಟಿವೇಶನ್ ಮಾಡಬೇಕು. ಆಶಾಸ್, ಐ ರಿಕ್ವೆಸ್ಟ್ ಆಲ್ ಆಫ್ ಯು, ಆದಷ್ಟು ಈಗ ಅವ್ರು ಎಷ್ಟು 3 ತಿಂಗಳಿಗೊಮ್ಮೆ ಅಥವಾ 6 ತಿಂಗಳಿಗೊಮ್ಮೆ ರಕ್ತ ಕೊಡ್ತಾರೆ, ಅವ್ರಿಗೆ ಡೆಫಿನೆಟ್ ಇನ್ನೂ HP ಇಂಪ್ರೂವ್ ಆಗುತ್ತೆ. ಹೊಸ ರಕ್ತ ಕಣಗಳು ಬರ್ತವೆ, ಡೆಫಿನೆಟ್ ಆಗಿ HP ಇಂಪ್ರೂವ್ ಆಗುತ್ತೆ. ಸೊ ನಾವು ಎಲ್ಲರೂ ಮೋಟಿವೇಟ್ ಆಗಬೇಕು. ಅಂದರೆ ಪ್ರತಿಯೊಂದು ಮನೆಯಲ್ಲಿ ಒಬ್ಬರು ಬ್ಲಡ್ ಡೊನೇಟ್ ಮಾಡಲೇಬೇಕು ಅಂತ ನಾವು ಮೋಟಿವೇಟ್ ಮಾಡಿದಾಗ, ಸೊ ಅಲ್ಲಿ ನಮಗೆ ಬೇಕಿರೋಂಥ ಆಕ್ಸಿಡೆಂಟ್ ಕೇಸಸ್ ಇರಲಿ, ಅಥವಾ ಒಂದು ಚಿಕ್ಕ ಮಗು ಯಾವುದಾದ್ರೂ ಒಂದು ಅನಿಮಿಯಾದಿಂದ ಬಳಸಿರುವ ಮಗುಗೆ, ಅಥವಾ ಬಾಣಂತಿ ಹೆರಿಗೆಗೆ ಬಂದಿರೋದು, ಮೇಜರ್ ಬರೋದು ಇವರೇ. ಸೊ ಇಂಥವರಿಗೆ ನಮಗೆ ಸಪ್ಲೈ ಗೌರ್ಮೆಂಟ್ ಸೆಕ್ಟ್ರಲ್ಲಿ ಜಾಸ್ತಿ ಆಗುತ್ತೆ. ಸೊ ಪ್ರೈವೇಟಲ್ಲಿ ಇರುತ್ತೆ, ಅವ್ರಿಗೆ ಬೇರೆ ಬೇರೆ ಕಡೆಯಿಂದ ಡೋನರ್ಸ್ ಬರ್ತಾರೆ. ಬಟ್ ಗೌರ್ಮೆಂಟ್ ಸೆಟಪ್ಪಲ್ಲಿ ಡೋನರ್ಸ್ ತುಂಬ ಜನ ಮುಂದೆ ಬರೆದಿರೋ ಕಾರಣದಿಂದ ನಮಗೆ ಸ್ವಲ್ಪ ಶಾರ್ಟೇಜ್ ಫೇಸ್ ಆಗುತ್ತೆ. ಸೊ ಈ ಒಂದು 2 ಮಾತು ಮಾತಾಡಲಿಕ್ಕೆ ಸಮಾಜ ಸೇವಕ ರವೀಂದ್ರ ಜಲ್ದಾರ್ ಮಾತನಾಡಿ, ರಕ್ತದಾನವು ಶ್ರೇಷ್ಠ ದಾನವಾಗಿದ್ದು ಪ್ರತಿಯೊಬ್ಬ ಆರೋಗ್ಯವಂತ ವ್ಯಕ್ತಿಯು ನಿಯಮಿತವಾಗಿ ರಕ್ತದಾನ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು. PHC ವ್ಯಾಪ್ತಿಯಲ್ಲಿ ಜನರಿಗೆ ಉತ್ತಮ ಆರೋಗ್ಯ ಸೇವೆ ದೊರೆಯುವಂತೆ ವೈದ್ಯರು ಹಾಗೂ ಸಿಬ್ಬಂದಿ ಶ್ರಮಿಸುತ್ತಿರುವುದು ಶ್ಲಾಘನೀಯ ಎಂದರು. ರಕ್ತದಾನ ಮಹತ್ವವನ್ನು ವೈದ್ಯರು ಈಗಾಗಲೇ ವಿವರಿಸಿದ್ದು, ಕಳೆದ ಹಲವು ವರ್ಷಗಳಿಂದ ಪ್ರತಿ 3 ಅಥವಾ 4 ತಿಂಗಳಿಗೊಮ್ಮೆ ನಿಯಮಿತವಾಗಿ ರಕ್ತದಾನ ಮಾಡುತ್ತಿದ್ದೇನೆ. ಈಗ 63 ವರ್ಷ ವಯಸ್ಸಾದರೂ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ರಕ್ತದಾನವು ಒಂದು ಕಾರಣವಾಗಿದೆ ಎಂಬ ನಂಬಿಕೆ ಇದೆ ಎಂದು ಹೇಳಿದರು. ರಕ್ತದಾನ ಮಾಡಿದ ಬಳಿಕ ಹೊಸ ರಕ್ತ ಕಣಗಳು ಉತ್ಪತ್ತಿಯಾಗುತ್ತವೆ ಎಂಬುದು ವೈದ್ಯಕೀಯವಾಗಿಯೂ ಸಾಬೀತಾಗಿದೆ. ಆದ್ದರಿಂದ ಆರೋಗ್ಯವಂತರು ಯಾವುದೇ ಭಯವಿಲ್ಲದೆ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಬೇಕು. ವಿಶೇಷವಾಗಿ ಆಶಾ ಕಾರ್ಯಕರ್ತೆಯರು ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನಕ್ಕೆ ಪ್ರೇರೇಪಿಸಬೇಕು ಎಂದು ಕರೆ ನೀಡಿದರು. ನಾನು ಭಾಳ ಖುಷಿಯಿಂದ ಅವ್ರಿಗೆ ಸಲ್ಲಿಸ್ತಾರೆ. ಯಾಕಂದರೆ ಸಾಹೇಬ್ ಡಿಟೇಲಾಗಿ ಹೇಳಿದ್ರು, ಇದೇ ಒಂದು ತಿಂಗಳಕ್ಕಿಂತ ಮುಂಚೆ ಒಂದು ಬ್ಲಡ್ ಕ್ಯಾಂಪಲ್ಲಿ ಸೇರಿದ್ವಿ ನಾವಿದ್ದರು, ಚರ್ಚೆಯಲ್ಲಿ ಮಾಡಿದ್ವಿ. ಹೀಗಾಗಿ ಆ ಬ್ಲಡ್ ಕ್ಯಾಂಪ್ ಎಷ್ಟು ಮಹತ್ವ ಅನ್ನೋದು ನನಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಹಲವಾರು ವಿಷಯಗಳಲ್ಲಿ ಹಲವಾರು ಕಾರ್ಯಕ್ರಮಗಳು ಬ್ಲಡ್ ಕ್ಯಾಂಪಿಂಗ್ ನಡೆ ಮಾಡ್ತಾಯಿದ್ದಾರೆ. ಅದಕ್ಕೂ ಮುಂಚೆ ಹೇಳ್ತಾ ಇರ್ತಿದ್ದೀನಿ, ನಮ್ಮ ನಂದಿತಾ ಮೇಡಮ್ ಅವರು ನನಗನ್ನಿಸಿದ ಒಂದು 5-6 ವರ್ಷದ ಸಂಪರ್ಕ ನಮ್ಮಲ್ಲಿ ಇದೇ PHC ಸೆಂಟರ್ ಆಗಿರ್ಬೋದು, ಅಲ್ಲಿ 2-3 ಕಡೆಯಿಂದ ಮತ್ತೆ ನಿಮ್ಮನ್ನು ಇಲ್ಲೇ ಹಾಕಿ ಕರ್ಕೊಂಡ್ಬರ್ತಿದ್ರು. ನಾವೇ ಕರ್ಕೊಂಡಿದ್ದು ನಿಮ್ಮನ್ನು ನಾವೇ ಹಾಕೋದು ಇಲ್ಲೇ ಅಂದರೆ ನಿಮ್ಮನ್ನು ರಿಕ್ವೆಸ್ಟ್ ಮಾಡಿ DHO ಇದ್ದರೆ ಕರ್ಕೊಂಡು ಬಂದು ಇಲ್ಲಿ ನಮ್ಗೆ ಯಾವುದೇ ತೊಂದರೆ ಆಗಬಾರ್ದು. ನಮ್ಮ PHC ಸೆಂಟ್ರಲ್ಲಿ ನಮ್ಮ ನಿವಾಸ ಸೇವೆ ತಾವು ಬಂದರೆ ಸೇವೆ ಮಾಡಿದ್ರಿ, ಶ್ವೇತಾಂಬರಿ ಮೇಡಮ್ ಅವರು ಬಂದಿರಿ, ತಾವು ಸೇವೆ ಮಾಡ್ತಿದ್ರಿ, ಯಶೋಧ ಅವರು ಎಲ್ಲ ಇಲ್ಲಿ ಮಾಡಿ ಹೋದವರೇ ಇವತ್ತು ಗೊತ್ತಿದ್ದೀರಲ್ಲ. ಭಾಳ ಖುಷಿ ಆಗ್ತಾಯಿದೆ ನಮ್ಗೆ. ಯಾಕಂದರೆ ಈ PHC ಸೆಂಟರ್ ಫಸ್ಟ್ ಬಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಫಸ್ಟ್ ಫಂಕ್ಷನ್ ಸೇರಿದ್ರು ಮೇಡಮ್ ಅವರು. ರಿಯಲಿ ಐ ಆಮ್ ಟುಡೇ ವೆರಿ ಹ್ಯಾಪಿ. ನಮ್ಮ ಒಂದು ವಾರ್ಡಲ್ಲಿ ಬಂದು ಇನ್ನೂ ಡೊನೇಷನ್ ಕ್ಯಾಂಪ್ಗೆ ತಾವು ಬಂದು ಚಾಲನೆ ಕೊಟ್ಟೋದಕ್ಕೆ ನಮ್ಮ ಎಲ್ಲ ನಿವಾಸಿಗಳು ತಮ್ಮ ಕೃತಜ್ಞತೆ ಸಲ್ಲಿಸಿ ಮೇಡಮ್. ಅದೇ ರೀತಿ ರಕ್ತದಾನ ಅನ್ನೋ ಎಷ್ಟು ಶ್ರೇಷ್ಠ ದಾನವು ಸಾರ್ವಜನಿಕ ವಿಸ್ತಾರವಾಗಿ ಹೇಳಿದೆ. ಇಷ್ಟು ಮಾತ್ರ ಸತ್ಯ. ನಾನು ಆ್ಯಸ್ ಎ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಪ್ರತಿ 3 ಮಂತ್ಸ್ ಒಂದು ಕೊಡ್ತಾಯಿದ್ದೆ ಮೇಡಮ್. 3 or 4 ಮಂತ್ಸ್ ಒಂದು ಕಂಪಲ್ಸರಿ ಕೊಡ್ತಿದ್ದೆ. ಒಂದು ಹಾಕಿ ಪ್ಲೇಯರ್ ಗೋಲ್ ಕೀಪರ್ ಕಂಪಲ್ಸರಿ ಕೊಡಬೇಕಂತ ಕೋಚ್ ಅವ್ರು ಹೇಳ್ತಿದ್ರು, ಕಂಪಲ್ಸರಿ ಕೊಡ್ತಾಯಿದ್ವಿ. ದೇವ್ರದ್ದು 63 years ಏಜ್ ಇದ್ದೀವಿ, ಒಳ್ಳೆ ಆರೋಗ್ಯ ಕಾಪಾಡ್ಕೊಂಡು ಬಂದಿವಂದರೆ ಬಿಕಾಸ್ ಆಫ್ ಬ್ಲಡ್ ಡೊನೇಷನ್ ನಮ್ಗೆ ಅನಿಸ್ತಾಯಿದೆ. ಯಾಕಂದರೆ ರೀಜನ್ರೇಟ್ ಆಗುತ್ತೆ ಅನ್ನೋ ಡಾಕ್ಟರ್ ಸಾಹೇಬ್ ಅಷ್ಟು ಚೆನ್ನಾಗಿ ಹೇಳಿದ್ರಲ್ಲ. ಏನು ಹೇಳ್ಬೇಕಂದ್ರೆ ಬ್ಲಡ್ ಡೊನೇಷನ್ ಅದಕ್ಕೆ ನಾನು ಹೇಳಿದೆ ಮೇಡಮ್, ಫಸ್ಟ್ ಬಂದ್ಕೊಳ್ಳೆ ಯಾರು ಇದರಲ್ಲೇ ಗೊತ್ತಿಲ್ಲ
ಆಶಾ ಕಾರ್ಯಕರ್ತರು ಎಲ್ಲ ಒಂದು ಬ್ಲಡ್ ಕೊಡ್ಬೇಕಂತ ಹೇಳಿದ್ರೆ ನನಗೆ ಒಂದು 3 ml ಕೊಡಲೇಬೇಕು ಅವ್ರು, ಯಾಕಂದ್ರೆ ದೇ ಆರ್ ಫಿಟ್ ರೈಟ್ ನಾವು ಯಾರಿಲ್ಲ ಅವ್ರು ಇದ್ದಾರೆ, ಅವ್ರು ಪ್ರತಿ ತೊಗೋಬೇಕಂತ ಹೇಳ್ತಾ ಇದ್ದೀವಿ ಅವ್ರು ಪಾಪ. ಯಾಕಂದ್ರೆ ಬ್ಲಡ್ ನಮ್ಮ ಹುಡುಗರು ಹೇಳಿದ್ರೆ ಬರ್ತಾ ಇದ್ದಾರೆ ಮೇಡಮ್, ರಕ್ತ ಆಗಲಿ ಎಲ್ಲರಿಗೂ ಮಾಡೋಣ ಅಂತ ಖಂಡಿತ ಸಾಕಾಗಿರ್ತದೆ. PHS ಅಂತ ಇದ್ದಂತೆಲ್ಲ ಸಿಸ್ಟರ್ಗಳಿಗಾಗಿರ್ಬೋದು, ಇವು ಆಗಿರ್ಬೋದು, ಎಲ್ಲರಿಗೆ DHOಗೆ ಹಾಗೂ PHO ಎಲ್ಲರಿಗೂ ನಿಮಗೆ ನಮ್ಮ ನಗರದಲ್ಲಿ ವಾರ್ಡ್ 13 ನಿವಾಸಿಗಳು ಮೊದಲನೇದಾಗಿ ಒಳ್ಳೆಯದಾಗಲಿ, ಎಲ್ಲರಿಗೆ ನಮ್ಮನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೊತಾ ಇದ್ರು ನಿಮ್ಮೆಲ್ಲ ಸಲ್ಲಿಸ್ತಾ ಇದ್ರು ಅಂತ ಹೇಳಿ ಮಾತಾಡೋಣ. ಈ ಸಂದರ್ಭದಲ್ಲಿ ಡಾಕ್ಟರ್ ಯಶೋಧ ಸೇರಿದಂತೆ ಅನೇಕರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು ಓಂ ಸಾಯಿ ಧ್ಯಾನ ಮಂದಿರ ದಿನಾಂಕ 29/7/2026 ಗುರು ಪೂರ್ಣಿಮಾ ಅಂಗವಾಗಿ ಬೆಳಿಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಗುರು ಪೂರ್ಣಿಮೆಯ ವಿಶೇಷ ಆಕರ್ಷಣೆಯಾಗಿ ಶ್ರೀ ಸಾಯಿಬಾಬಾರವರು ಧರಿಸಿದ್ದ ಪವಿತ್ರ ಕಫ್ನಿ ವಸ್ತ್ರದ ದಿವ್ಯ ದರ್ಶನ ಮಾಡಿಸಲಾಗುವುದು. ಗುರು ಪೂರ್ಣಿಮಾ ಮಹೋತ್ಸವಕ್ಕೆ ಸಹಕರಿಸಿದ ಭಕ್ತಾದಿಗಳಿಗೆ ವಿಶೇಷ ಲಕ್ಕಿ ಡ್ರಾ ಮೂಲಕ ಆಕರ್ಷಕ ಬಹುಮಾನಗಳನ್ನು ನೀಡಲಾಗುತ್ತದೆ. ಪ್ರಥಮ ಬಹುಮಾನ 1 ಗ್ರಾಂ ಚಿನ್ನದ ನಾಣ್ಯ 22 ಕ್ಯಾರೆಟ್, ದ್ವಿತೀಯ ಬಹುಮಾನ 20 ಗ್ರಾಂ ಬೆಳ್ಳಿ ನಾಣ್ಯ ಹಾಗೂ ತೃತೀಯ ಬಹುಮಾನ 10 ಗ್ರಾಂ ಬೆಳ್ಳಿ ನಾಣ್ಯ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಶ್ರೀ ಸಾಯಿ ಕಿರಣ್ ಆದೋನಿ ಗುರುಜಿ ಸಂಸ್ಥಾಪಕ ಧರ್ಮಾಧಿಕಾರಿಗಳ ಮೊಬೈಲ್ ಸಂಖ್ಯೆ 9160000600 ಹಾಗೂ 7611993999 ಇವರಿಗೆ ಕರೆ ಮಾಡಬಹುದು. ಸ್ಥಳ ರಂಗಮಂದಿರ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಉದಯನಗರ್ ಸ್ಟೇಷನ್ ರಸ್ತೆ, ರಾಯಚೂರು. ಬ್ರೇಕ್ನ ನಂತರ ಮೆಗಾ ನ್ಯೂಸ್ಗೆ ಸ್ವಾಗತ. ರಾಷ್ಟ್ರೀಯ ಬಸವ ದಳದಿಂದ ಜುಲೈ 25 ಮತ್ತು 26ರಂದು ನಗರದ ಗಂಜ್ ಕಲ್ಯಾಣ ಮಂಟಪದಲ್ಲಿ 3ನೇ ಬೃಹತ್ ಬಸವ ಉತ್ಸವ ಆಯೋಜಿಸಲಾಗಿದೆ ಎಂದು ಬಸವ ದಳದ ಅಧ್ಯಕ್ಷ ಸಿದ್ದರಾಮಪ್ಪ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಬೆಂಗಳೂರಿನ ಶ್ರೀ ಚನ್ನಬಸವೇಶ್ವರ ಜ್ಞಾನಪೀಠ ಬಸವ ಗಂಗೋತ್ರಿ ಪೀಠಾಧ್ಯಕ್ಷ ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿ, ಬಸವ ಕಲ್ಯಾಣದ ಗುಣತೀರ್ಥವಾಡಿ ಬಸವ ಮಹಾಮನೆ ಮಹಾಮಠದ ಶ್ರೀ ಬಸವಪ್ರಭು ಸ್ವಾಮೀಜಿ, ಚಿಕ್ಕಮಗಳೂರು ಜಯಬಸವವನದ ಶ್ರೀ ಮಹಾಶಿವಶರಣ ಶ್ರೀ ಬಸವ ಹರಳಯ್ಯ ಸ್ವಾಮೀಜಿ, ಬಳ್ಳಾರಿ ಬಿಷಪ್ ರೆವರೆಂಡ್ ಹೆನ್ರಿ ಡಿಸೋಜಾ, ಸತ್ತೂರು ಸೂಫಿ ಸಂತ ಸೈಯದ್ ಅಬ್ದುಲ್ ರಜಾಕ್ ಇಲಕಲ್, ಪ್ರವಚನಕಾರ ಲಾಲ್ ಹುಸೇನ್ ಸಾಬ್ ಕಂದಕಲ್, ಚಿಕ್ಕಮುನ್ನಹಳ್ಳಿ ಸಿದ್ದರೂಢ ಮಠದ ಶ್ರೀ ಶಿವಪುತ್ರ ಸ್ವಾಮೀಜಿ ವಹಿಸಲಿದ್ದಾರೆ. ಕಾರ್ಯಕ್ರಮದ ಧ್ವಜಾರೋಹಣವನ್ನು ಮಾಜಿ ಶಾಸಕ ಎ ಪಾಪರೆಡ್ಡಿ ನೆರವೇರಿಸಲಿದ್ದಾರೆ. ಉದ್ಘಾಟನೆಯನ್ನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೆರವೇರಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಮಾಜಿ ಸಚಿವ ಎನ್ಎಸ್ ಬೋಸರಾಜು ವಹಿಸಿಕೊಳ್ಳಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಬಸನಗೌಡ ಬಾದರ್ಲಿ, ಹಂಪಯ್ಯ ನಾಯಕ, ಕೇಂದ್ರ ಮಾಜಿ ಸಚಿವ ಬಸವರಾಜ್ ಪಾಟೀಲ್ ಅನ್ವರಿ, ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್, ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್, ಜಾಗತಿಕ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಪಿ ರುದ್ರಪ್ಪ, ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಆರ್ ಗುರುನಾಥ್ ಆಗಮಿಸಲಿದ್ದಾರೆ. ಸಂಜೆ 4:30ಕ್ಕೆ ಯುವ ಸಮಾವೇಶ ನಡೆಯಲಿದೆ. ಸಾನ್ನಿಧ್ಯವನ್ನು ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿ, ಬೀದರ್ ಬಸವ ಮಂಟಪದ ಶ್ರೀ ಸದ್ಗುರು ಮಾತೆ ಸತ್ಯಾದೇವಿ, ಬಸವ ಮಹಾಮನೆಯ ಶ್ರೀ ಬಸವಪ್ರಭು ಸ್ವಾಮೀಜಿ ವಹಿಸಲಿದ್ದಾರೆ. ಕಾರ್ಯಕ್ರಮವನ್ನು ಗುರುಮಿಠಕಲ್ ಶಾಸಕ ಶರಣಗೌಡ ಕಂದುಕೂರು ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ರಾಷ್ಟ್ರೀಯ ವೀರಶೈವ ಮಹಾಸಭಾ ಉಪಾಧ್ಯಕ್ಷ ಮಹೇಶ್ ರೆಡ್ಡಿ ಗೌಡ ಮುದ್ನಾಳ, ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಸಿದ್ದಯ್ಯ ಸ್ವಾಮಿ ಕುಕನೂರು ಆಗಮಿಸಲಿದ್ದಾರೆ. ಜುಲೈ 25ರಂದು ಸಂಜೆ 7:30ಕ್ಕೆ ಗೃಹಸ್ಥ ಜಂಗಮರ ಸಮಾವೇಶ ನಡೆಯಲಿದೆ. ನಿವೃತ್ತ ಕೆಎಎಸ್ ಅಧಿಕಾರಿ ಎಸ್ ದಿವಾಕರ್ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಹುಬ್ಬಳ್ಳಿಯ ಸಚ್ಚಿದಾನಂದ ಪ್ರಭು ವಹಿಸಿಕೊಳ್ಳಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಬಸವ ಮಾರ್ಗ ಪ್ರತಿಷ್ಠಾನದ ವಿಶ್ವರಾಧ್ಯ ಸತ್ಯಂಪೇಟೆ, ಬಸವರಾಜ್ ಕುಮಾರ್ ಪಾಟೀಲ್ ಬೀದರ್, ಕೊಪ್ಪಳದ ವೀರಣ್ಣ ಕೊರ್ಲಳ್ಳ, ಜಗದೇವಿ ಶೆಟ್ಟಿ ಆಗಮಿಸಲಿದ್ದಾರೆ. ರಾತ್ರಿ 9:30ಕ್ಕೆ ಕಲ್ಯಾಣ ಕ್ರಾಂತಿಯ ಮುನ್ನುಡಿ ನಾಟಕ ಪ್ರದರ್ಶನವಾಗುತ್ತದೆ. ಜುಲೈ 26ರಂದು ಶ್ರೀ ಗುರು ಬಸವ ಪೂಜೆ ಮತ್ತು ಸಾಮೂಹಿಕ ಇಷ್ಟಲಿಂಗ ಪೂಜೆ ನಡೆಯಲಿದ್ದು ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿ ನಡೆಸಿಕೊಡಲಿದ್ದಾರೆ. ಬೆಳಿಗ್ಗೆ 8:30ಕ್ಕೆ ಬಸವ ಪಥ ಸಂಚಲನ ನಗರದ ಬಸವೇಶ್ವರ ವೃತ್ತದಿಂದ ಪ್ರಾರಂಭವಾಗಲಿದೆ. ಬೆಳಿಗ್ಗೆ 10:30
30ಕ್ಕೆ ಶರಣೆಯರ ಸಮಾವೇಶ ನಡೆಯಲಿದೆ. ದಿವ್ಯ ಸಾನ್ನಿಧ್ಯವನ್ನು ಬೀದರ್ ಬಸವ ಮಂಟಪದ ಶ್ರೀ ಸದ್ಗುರು ಮಾತೆಯ ಸತ್ಯದೇವಿ ವಹಿಸಿಕೊಳ್ಳಲಿದ್ದಾರೆ. ಅಧ್ಯಕ್ಷತೆಯನ್ನು ದೇವದುರ್ಗ ಶಾಸಕಿ ಕರೆಮ್ಮಜಿ ನಾಯಕ್ ವಹಿಸಿಕೊಳ್ಳಲಿದ್ದಾರೆ. ಉದ್ಘಾಟನೆಯನ್ನು ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ನಡೆಸಿಕೊಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಗಂಗಮ್ಮ ಸತ್ಯಂಪೇಟೆ, ಡಾಕ್ಟರ್ ಶಾರದಾ ಪ್ರಭು ಹುಲಿನಾಯಕ ಆಗಮಿಸಲಿದ್ದಾರೆ. 2 ದಿನ ಕಾರ್ಯಕ್ರಮದಲ್ಲಿ ಬಸವಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಪಾತ್ರ ಕೂಡ ಯುವಕರಿದ್ದಾಗಲೇ ಧರ್ಮದ ಚಟುವಟಿಕೆಗಳಲ್ಲಿ ಇರಬೇಕು ಅಂತೇಳಿ ಯುವಕರಿಗೆ ಮಹತ್ವ ಕೊಡಲಾಗಿದೆ. ಅದರಂತೆ ಗೃಹಸ್ಥ ಜಂಗಮರ ಸಮಾವೇಶ ಅತ್ಯಂತ ಮಹತ್ವಪೂರ್ಣವಾದ ವಿಶಿಷ್ಟವಾದಂತಹ ಕಾರ್ಯಕ್ರಮ ಇದು. ಗೃಹಸ್ಥ ಜಂಗಮ, ಗೃಹಸ್ಥರಾಗಿದ್ದುಕೊಂಡೇ ಜಂಗಮ ಕೆಲಸಗಳನ್ನು, ಧಾರ್ಮಿಕ ಕೆಲಸಗಳನ್ನು, ಕ್ರಿಯೆಗಳನ್ನು ನಡೆಸಿಕೊಡುವವರು ಇವರು ಗೃಹಸ್ಥ ಜಂಗಮರು ಅಂತ ಕರೀತಾರೆ. ಅಂಥವರ ಸಮಾವೇಶ ಕೂಡ ಇದೆ. ಅವತ್ತು ಈ 3 ಕಾರ್ಯಕ್ರಮಗಳಾದಮೇಲೆ ರಾತ್ರಿ ಒಂದು ನಾಟಕ ಪ್ರದರ್ಶನ ಕೂಡ ಇರುತ್ತದೆ. ಆಮೇಲೆ 2ನೇ ದಿನ ಒಂದು ಇಲ್ಲಿ ಪಥಸಂಚಲನ, ಮುಖ್ಯವಾಗಿ ಪಥಸಂಚಲನ ಬಸವೇಶ್ವರ ಚೌಕದಲ್ಲಿರುವ ಶ್ರೀ ಬಸವೇಶ್ವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಅದೇ ಬಸವ ಮಾರ್ಗದಲ್ಲಿ ಹೋಗಿ ಮಹಾತ್ಮ ಗಾಂಧೀಜಿಯವರ ಅಲ್ಲಿ ಪುತ್ಥಳಿಗೆ ಒಂದು ಮಾಲಾರ್ಪಣೆ ಮಾಡಿ ಮತ್ತೆ ಗಂಜು ಕಲ್ಯಾಣ ಮಂಟಪ ತಲುಪುತ್ತದೆ. ಅಲ್ಲಿಂದ ತಲುಪಿದ ಸುಮಾರು 11 ಗಂಟೆಗೆ ಒಂದು ಮಹಿಳಾ ಗೋಷ್ಠಿ ಇದೆ. ಈ ಮಹಿಳಾ ಗೋಷ್ಠಿಯ ದಿವ್ಯ ಸಾನ್ನಿಧ್ಯ ಮಾತೆ ಸದ್ಗುರು ಮಾತೆ ಸತ್ಯಾದೇವಿ ತಾಯಿಯವರು ವಹಿಸಲಿದ್ದಾರೆ. ಇದರ ಅಧ್ಯಕ್ಷತೆಯನ್ನು ದೇವದುರ್ಗದ ಶಾಸಕಿ ಶರಣೆ ಕರೆಯಮ್ಮ ನಾಯಕ್ ಇವರ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಈ ಮಹಿಳಾ ಉತ್ಸವದ ಉದ್ಘಾಟನೆ ಶರಣೆ ಪ್ರಿಯಾಂಕಾ ಜಾರಕಿಹೊಳಿ ಮಾನ್ಯ ಸಂಸದರು ಚಿಕ್ಕೋಡಿ ಇವರು ವಹಿಸಲಿದ್ದಾರೆ. ಇನ್ನು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಗಂಗಮ್ಮ ಸತ್ಯಂಪೇಟೆ, ಖ್ಯಾತ ಚಿಂತಕರು, ಲಿಂಗಿಸುಗರು ಇವರು ಮತ್ತೆ ಕಳೆದ ತಿಂಗಳಿಗೆ ರಾಯಚೂರಿನಲ್ಲಿ ಜರುಗಿದ ಪ್ರಥಮ ಪದಳಿ ಮಹಿಳಾ ಸಮಾವೇಶದ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಹೆನ್ರಿ ಡಿಸೋಜಾ, ಬಿಷಪ್ ಬಳ್ಳಾರಿಯವರು. ಇದರಂತೆ ಪೂಜ್ಯ ಶ್ರೀ ಸೈಯದ್ ಅಬ್ದುಲ್ ರಜಾಕ್ ಇವರು ಸೂಫಿ ಸಂತರು, ಧಾರವಾಡದವರು. ಆಮೇಲೆ ಪೂಜ್ಯ ಶ್ರೀ ಲಾಲ್ ಹುಸೇನ್ ಸಾಬ್ ಕಂದಗಲ್ ಇವರು ಪ್ರಖ್ಯಾತ ಪ್ರವಚನಕಾರರು, ಇಲ್ಕಲ್. ಪೂಜ್ಯ ಶ್ರೀ ಶಿವಪುತ್ರ ಮಹಾಸ್ವಾಮೀಜಿಯವರು ಸಿದ್ಧಾರೂಢ ಮಠ, ಚಿಕ್ಕಮನವಳ್ಳಿ. ಹೀಗೆ ಒಟ್ಟು 9 ಪೂಜ್ಯರ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಜರುಗುತ್ತದೆ. ಇದರ ಮೊದಲಿಗೆ ಧ್ವಜಾರೋಹಣ ಇರುತ್ತದೆ. ಆ ಧ್ವಜಾರೋಹಣವನ್ನು ನಮ್ಮ ರಾಯಚೂರಿನ ಮಾಜಿ ಶಾಸಕರಾದ ಶರಣ ಎ ಪಾಪಾರೆಡ್ಡಿಯವರು ಧ್ವಜಾರೋಹಣವನ್ನು ನೆರವೇರಿಸಲಿದ್ದಾರೆ. ಈ ಕಾರ್ಯಕ್ರಮದ ಬಹುಮುಖ್ಯ ಅಂಗ ಉದ್ಘಾಟನೆ. ಆ ಉದ್ಘಾಟನೆಯನ್ನು ಶರಣ ಸಿದ್ದರಾಮಯ್ಯ ಅವರು ಬಸವಪರ ಅನೇಕ ಕೆಲಸಗಳನ್ನು, ಪ್ರಗತಿಪರ ಕೆಲಸಗಳನ್ನು ಮಾಡಿದವರು. ತಮ್ಮ ಅಧಿಕಾರಾವಧಿಯಲ್ಲಿ ಮಾನ್ಯ ಶ್ರೀ ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಇವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶರಣ NS ಬೋಸರಾಜು, ಮಾನ್ಯ ಸಣ್ಣ ನೀರಾವರಿ ವಿಜ್ಞಾನ ತಂತ್ರಜ್ಞಾನ ಖಾತೆಯ ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ, ಬೆಂಗಳೂರು ಇವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಇನ್ನು ಉಳಿದಂತೆ ಮುಖ್ಯ ಅತಿಥಿಗಳು ಶರಣ ಡಾಕ್ಟರ್ S ಶಿವರಾಜ್ ಪಾಟೀಲ್, ಮಾನ್ಯ ಶಾಸಕರು, ರಾಯಚೂರು ನಗರ ಕ್ಷೇತ್ರ. ನಂತರ ಡಾಕ್ಟರ್ ಶರಣ ಬಸವನಗೌಡ ದದ್ದಳ್, ಮಾನ್ಯ ಶಾಸಕರು, ರಾಯಚೂರು ಗ್ರಾಮೀಣ ಕ್ಷೇತ್ರ. ಶರಣ ಬಸವನಗೌಡ ಬಾದಳ್ಳಿ, ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಸಿಂಧನೂರು. ಶರಣ ಹಂಪಯ್ಯ ನಾಯಕ್, ಮಾನ್ಯ ಶಾಸಕರು ಮಾನ್ವಿ. ಶರಣ ಬಸವರಾಜ್ ಪಾಟೀಲ್ ಕನ್ವರಿ, ಮಾಜಿ ಕೇಂದ್ರ ಸಚಿವರು, ನವದೆಹಲಿ. ಶರಣ ಎ ವಸಂತಕುಮಾರ್, ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ರಾಯಚೂರು. ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಸದಸ್ಯ ಈರಪ್ಪಗೌಡ ಯರಮರಸ್, ಶಂಶಾಲಂ, ಸೂಗುರೆಡ್ಡಿ, ಭೀಮಣ್ಣ, ಸತ್ಯನಾರಾಯಣ ಇದ್ದರು. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ವಿರೋಧಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆಯುತ್ತಿರುವ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ನಡೆಸಿರುವ ಲಾಠಿ ಚಾರ್ಜ್ ಖಂಡಿಸಿ ಜುಲೈ 23ರಂದು ಜಿಲ್ಲಾ ಯುವ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ನಡೆಸಲು ನಿರ್ಧರಿಸಿದೆ ಎಂದು NSUI ಜಿಲ್ಲಾಧ್ಯಕ್ಷ ಮರಿಸ್ವಾಮಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ನಡೆಯುತ್ತಿರುವ ಪ್ರತಿಭಟನೆಯಲ್ಲಿ ಹೋರಾಟ ಹತ್ತಿಕ್ಕುವ ಪ್ರಯತ್ನ ನಡೆಯುತ್ತಿದೆ. ವಿದ್ಯಾರ್ಥಿಗಳು ಯುವಕರ ಮೇಲೆ ಸರ್ಕಾರ ದಾಳಿ ಮಾಡಿ ಹೋರಾಟ ತಡೆಯಲು ಹೊರಟಿರುವುದು ಖಂಡನೀಯ. ಪಕ್ಷದ ನಾಯಕ ರಾಹುಲ್ ಗಾಂಧಿ, ಯುವ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ ಗೌಡ ಇವರ ಸೂಚನೆ ಮೇರೆಗೆ ಹೋರಾಟ ನಡೆಯಲಿದೆ. ಸರಿಸುಮಾರು 8 ರಿಂದ 10 ಸಾವಿರ ಯುವಕರು ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ. ಈಗಾಗಲೇ ಎಲ್ಲಾ ಕಾಲೇಜುಗಳ ವಿದ್ಯಾರ್ಥಿಗಳನ್ನು ಪ್ರತಿಭಟನೆಗೆ ಆಹ್ವಾನಿಸಲಾಗಿದೆ. ವೈದ್ಯರು, ವಕೀಲರು, ವಿವಿಧ ಕನ್ನಡ ಪರ, ದಲಿತ ಪರ, ರೈತ ಪರ ಸಂಘಟನೆಗಳು ಹೋರಾಟ ಬೆಂಬಲಿಸಿ ಭಾಗವಹಿಸುವಂತೆ ಮನವಿ ಮಾಡಿದರು. ಆದೇಶ ಮೇರೆಗೆ ಮತ್ತು ನಮ್ಮ ರಾಜ್ಯದ ಯುವ ನಾಯಕರಾಗಿರುವಂಥ ಮಂಜುನಾಥ ಗೌಡ ರಾಜ್ಯಾಧ್ಯಕ್ಷರು ಇವರ ಎಲ್ಲರ ಆದೇಶದ ಮೇರೆಗೆ
ನಾವು ರವಿ ಬೋಸರಾಜು ಮತ್ತು ಎಲ್ಲರ ಆದೇಶ ಮೇರೆಗೆ ನಾವು ದಿನಾಂಕ 23ರಂದು ಬೆಳಿಗ್ಗೆ 11 ಗಂಟೆಗೆ ಅಂಬೇಡ್ಕರ್ ಸರ್ಕಾರದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುತ್ತೇವೆ. ಸುಮಾರು ಪ್ರತಿಭಟನೆಯಲ್ಲಿ ಒಂದು 8ರಿಂದ 10,000 ಜನಸಂಖ್ಯೆ ಸೇರಬೇಕಾಗಿ ನಾವೆಲ್ಲರೂ ವಿನಂತಿಸ್ಕೊಳ್ತೀವಿ. ಅದೇ ರೀತಿಯಲ್ಲಿ ಎಲ್ಲ ಕಾಲೇಜು ಮತ್ತು ಪ್ರತಿಯೊಂದು ಕಾಲೇಜಿಗೆ ನಾವೆಲ್ಲ ಯುವ ಕಾಂಗ್ರೆಸ್ ಮಿತ್ರಗಳು ಎಲ್ಲರೂ ಹೋಗಿ ನಾವು ಪ್ರತಿಯೊಂದು ಪ್ರಿನ್ಸಿಪಾಲ್ಗಳು ಪ್ರತಿಯೊಬ್ಬರು ವಿದ್ಯಾರ್ಥಿಗಳನ್ನು ನಾವು ರಿಕ್ವೆಸ್ಟ್ಲಿಂದ ಕರ್ಕೊಂಡು ಎಲ್ಲರನ್ನ ಒಗ್ಗಟ್ಟಿನಿಂದ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ನಾವು ಈ ಪತ್ರಿಕಾ ಮುಖಾಂತರ ನಾವು ನೀವು ಅವರ ಆದೇಶ ಕೊಟ್ಟರಂತ ನೀವು ಬಂದು ಎಲ್ಲಿಯಲ್ಲಿ ಪ್ರತಿಭಟನೆ ನಡೆದಾಗ ನೀವು ಸ್ವಯಂ ಪ್ರೇರಿತ ಮಾಡಲ್ಲ, ಸ್ವಯಂ ಪ್ರೇರಿತ ಅಥವಾ ಪಾರ್ಟಿಯಿಂದ ಎರಡೂ ಕಡೆಯಿಂದ ನಾವು ಯಾಕಂದರೆ ಮಾನವೀಯತೆ ದೃಷ್ಟಿಯಿಂದ ಆ ಥರ ವಿದ್ಯಾರ್ಥಿಗಳಿಗೆ ದೌರ್ಜನ್ಯ ಪೊಲೀಸರು ವಿದ್ಯಾರ್ಥಿಗಳಿಗೆ ರಕ್ತ ಬರಂಗ ಹೆಣ್ಣು ಮಕ್ಕಳಿಗೆ ಬೂಟ್ಲಿಂದ ಹೊಡೆಯೋದು ಅವೆಲ್ಲ ಅವೆಲ್ಲ ಖಂಡಿಸಿ ನಾವು ಪ್ರತಿಭಟನೆ ಮಾಡೋದು. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಮೊಹಮ್ಮದ್ ಶೈನವಾಜ್, ಆರ್ಡಿಎ ಸದಸ್ಯೆ ಪ್ರತಿಭಾ ರೆಡ್ಡಿ, ಫಜಲ್ ಖಾನ್, ಸೈಯದ್ ಮುದಸಿರ್, ಪ್ರತಾಪ್, ಸುರೇಖಾ, ಪ್ರಭು ಸೇರಿ ಅನೇಕರಿದ್ದರು. ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಒಳಪಡುವ ಗಂಗಾವತಿ ಕೃಷಿ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕ ಡಾಕ್ಟರ್ ಡಿಕೆ ಹಾದಿಮನಿ ಇವರ ಮೇಲೆ ಹಲ್ಲೆ ನಡೆಸಿರುವ ಆರೋಪದ ಮೇಲೆ ಕೃಷಿ ವಿಶ್ವವಿದ್ಯಾಲಯದ ಶಿಕ್ಷಣ ನಿರ್ದೇಶನಾಲಯದ ಸಹಾಯಕ ಆಡಳಿತಾಧಿಕಾರಿ ಸಿದ್ದರಾಮಪ್ಪ ಕಟ್ಟಿಮನಿ ಎಂಬುವವರನ್ನು ಸೇವೆಯಿಂದ ಅಮಾನತುಗೊಳಿಸಿ ಕುಲಸಚಿವರು ಆದೇಶಿಸಿದ್ದಾರೆ. ಕೆಲಸ ನಿಮಿತ್ತ ಗಂಗಾವತಿಯಿಂದ ರಾಯಚೂರು ಕೃಷಿ ವಿಶ್ವವಿದ್ಯಾಲಯಕ್ಕೆ ಆಗಮಿಸಿದ್ದ ಸಹ ಪ್ರಾಧ್ಯಾಪಕ ಡಾಕ್ಟರ್ ಡಿಕೆ ಹಾದಿಮನಿಯವರ ಮೇಲೆ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಸಹ ಆಡಳಿತಾಧಿಕಾರಿಯಾಗಿರುವ ಸಿದ್ದರಾಮ ಕಟ್ಟಿಮನಿ ಹಾಗೂ ಇವರ ಪತ್ನಿ ಹಾಗೂ ಪತ್ನಿಯ ತಂಗಿ ವಿಜಯಲಕ್ಷ್ಮಿ ಹಾಗೂ ಅಪರಿಚಿತ ವ್ಯಕ್ತಿಯೊಬ್ಬರು ಮಾರಣಾಂತಿಕ ಹಲ್ಲೆ ನಡೆಸಿರುವ ಕುರಿತು ಜುಲೈ 19ರಂದು ನಗರದ ಪಶ್ಚಿಮ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಚೇರಿಯ ಸಿಬ್ಬಂದಿಗಳ ಸಮ್ಮುಖದಲ್ಲಿಯೇ ಹಲ್ಲೆ ನಡೆಸಿ ದುರ್ವರ್ತನೆ ಪ್ರದರ್ಶಿಸಿರುವ ಆರೋಪದ ಮೇಲೆ ಸೇವೆಯಿಂದ ಅಮಾನತುಗೊಳಿಸಿ ಕೇಂದ್ರ ಸ್ಥಾನ ಬಿಡುವಂತೆ ಆದೇಶಿಸಲಾಗಿದೆ. ದೆಹಲಿಯ ಜಂತರ್ ಮಂತರ್ನಿಂದ ಸಂಸತ್ ಚಲೋ ಕಾರ್ಯಕ್ರಮದ ಅಂಗವಾಗಿ ಶಾಂತಿಯುತ ಪ್ರತಿಭಟನೆ ಹಾಗೂ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ನಡೆದಿರುವ ಅಮಾನವೀಯ ಪೊಲೀಸ್ ದಾಳಿಯನ್ನು ಖಂಡಿಸಿ ಸಿಪಿಐಎಂಎಲ್ ಲಿಬರೇಷನ್ ಪಕ್ಷದಿಂದ ಪ್ರತಿಭಟನೆ ನಡೆಸಲಾಯಿತು. ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಯಲು ವಿಫಲವಾದ ಸರ್ಕಾರ ನ್ಯಾಯಕ್ಕಾಗಿ ಹೋರಾಟ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಹಾರ ನಡೆಸುವ ಮೂಲಕ ತನ್ನ ಸರ್ವಾಧಿಕಾರಿ ಮತ್ತು ದಮನಕಾರಿ ಮುಖವನ್ನು ಮತ್ತೊಮ್ಮೆ ಬಹಿರಂಗಪಡಿಸಿದೆ. ಪ್ರತಿಭಟನೆ ನಡೆಸುವುದು ಸಂವಿಧಾನಬದ್ಧ ಹಕ್ಕಾಗಿದ್ದು, ತಮ್ಮ ಭವಿಷ್ಯ ಮತ್ತು ಶಿಕ್ಷಣ ವ್ಯವಸ್ಥೆಯ ಕುರಿತು ಪ್ರಶ್ನಿಸುವ ವಿದ್ಯಾರ್ಥಿಗಳನ್ನು ಅಪರಾಧಿಗಳಂತೆ ನಡೆಸಿಕೊಳ್ಳುವುದು ಪ್ರಜಾಪ್ರಭುತ್ವಕ್ಕೆ ಮಾಡಿದ ಅಪಮಾನವಾಗಿದೆ ಎಂದು ದೂರಿದರು. ವಿದ್ಯಾರ್ಥಿಗಳ ಕೈಯಲ್ಲಿ ಪುಸ್ತಕಗಳು, ಫಲಕಗಳು ಹಾಗೂ ನ್ಯಾಯದ ಬೇಡಿಕೆಗಳಿದ್ದರೆ ಸರ್ಕಾರದ ಕೈಯಲ್ಲಿ ಲಾಠಿ, ಬ್ಯಾರಿಕೇಡ್ ಮತ್ತು ಅಶ್ರುವಾಯುಗಳಿದ್ದವು. ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರ ನೀಡಲು ಸಾಧ್ಯವಾಗದ ಸರ್ಕಾರ ಪೊಲೀಸ್ ಬಲದ ಮೂಲಕ ಅವರ ಧ್ವನಿಯನ್ನು ಹತ್ತಿಕ್ಕಲು ಮುಂದಾಗಿರುವುದು ಅತ್ಯಂತ ನಾಚಿಕೆಗೇಡಿನ ಸಂಗತಿಯಾಗಿದೆ. ಭಾರತದ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಬ್ರಿಟಿಷ್ ಆಡಳಿತವು ಶಾಂತಿಯುತ ಸತ್ಯಾಗ್ರಹಗಳನ್ನು ಇದೇ ರೀತಿ ದಮನಿಸಲು ಪ್ರಯತ್ನಿಸಿತ್ತು. ಆದರೆ ಜನರ ಧ್ವನಿಯನ್ನು ಯಾವ ದಮನವೂ ಶಾಶ್ವತವಾಗಿ ಮೌನಗೊಳಿಸಲು ಸಾಧ್ಯವಾಗಲಿಲ್ಲ. ಇಂದು ವಿದ್ಯಾರ್ಥಿಗಳ ಮೇಲೆ ನಡೆಯುತ್ತಿರುವ ಈ ದೌರ್ಜನ್ಯವು ಅದೇ ರೀತಿಯ ದಮನಕಾರಿ ಆಡಳಿತದ ಪ್ರತಿಬಿಂಬವಾಗಿದೆ ಎಂದು ಖಂಡಿಸಲಾಯಿತು. ಉದ್ಯೋಗ ಕೇಳಿದರೆ ಬಂಧನ, ಪರೀಕ್ಷೆಯಲ್ಲಿ ನ್ಯಾಯ ಕೇಳಿದರೆ ಲಾಠಿ, ಪ್ರಶ್ನೆ ಪತ್ರಿಕೆ ಸೋರಿಕೆಗಳ ವಿರುದ್ಧ ಧ್ವನಿ ಎತ್ತಿದರೆ ಪೊಲೀಸ್ ದೌರ್ಜನ್ಯ. ಇದೇನಾ ಕೇಂದ್ರ ಸರ್ಕಾರದ ಯುವ ಜನರ ಮೇಲಿನ ಬದ್ಧತೆ? ವಿದ್ಯಾರ್ಥಿಗಳ ಮೇಲೆ ಬೀಸಿದ ಪ್ರತಿಯೊಂದು ಲಾಠಿಯು ಭಾರತದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳ ಮೇಲೆ ಬಿದ್ದ ಏಟಾಗಿದೆ. ಗಾಯಗೊಂಡ ವಿದ್ಯಾರ್ಥಿಗಳಿಗೆ ತಕ್ಷಣ ಸೂಕ್ತ ಚಿಕಿತ್ಸೆ ಒದಗಿಸಬೇಕು. ಬಂಧನಕ್ಕೊಳಗಾದ ವಿದ್ಯಾರ್ಥಿಗಳನ್ನು ಕೂಡಲೇ ಬಿಡಬೇಕು. ಈ ಘಟನೆಗೆ ಕೇಂದ್ರ ಸರ್ಕಾರ ದೇಶದ ಕ್ಷಮೆ ಕೇಳಬೇಕು ಎಂದು ಒತ್ತಾಯಿಸಿದರು. ಶಿಕ್ಷಣ ಕ್ಷೇತ್ರದಲ್ಲಿ ಉಂಟಾಗಿರುವ ಗಂಭೀರ ವೈಫಲ್ಯಗಳ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕು. ಲಾಠಿಯಿಂದ ದೇಹವನ್ನು ಗಾಯಗೊಳಿಸಬಹುದು, ಆದರೆ ವಿದ್ಯಾರ್ಥಿಗಳ ಪ್ರಶ್ನೆಗಳನ್ನು, ಯುವ ಜನರ ಆಕ್ರೋಶವನ್ನು ಮತ್ತು ಪ್ರಜಾಪ್ರಭುತ್ವದ ಧ್ವನಿಯನ್ನು ಎಂದಿಗೂ ಹತ್ತಿಕ್ಕಲು ಸಾಧ್ಯವಿಲ್ಲ. ದೇಶದ ವಿದ್ಯಾರ್ಥಿ ಯುವ ಜನರ ನ್ಯಾಯಸಮ್ಮತ ಹೋರಾಟದೊಂದಿಗೆ ನಾವು ಸದಾ ನಿಲ್ಲುತ್ತೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪಕ್ಷದ ತಾಲೂಕು ಕಾರ್ಯದರ್ಶಿ ಅಜಿತ್ ಜಾಗೀರ್ದಾರ್, ಮುಖಂಡರಾದ ಜಿಲ್ಲಾ
ಶಿವಾನಿ ಯರಗೇರ, ಭೀಮಯ್ಯ, ನಿಸಾರ್ ಅಹಮದ್, ಜಗದೀಶ್, ಮುಸ್ತಫಾ, ಮಹೇಂದ್ರ, ಅಮೀರ್ ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಆಲ್ಮಟ್ಟಿ ಜಲಾಶಯದಿಂದ ಕೃಷ್ಣಾ ನದಿಗೆ ನೀರು, ನದಿ ಪಾತ್ರದ ಜನರು ಎಚ್ಚರದಿಂದ ಇರಲು ಆಡಳಿತ ಮನವಿ. ದೇವದಾಸಿ ಮಹಿಳೆಯರ ಮನೆಗಳ ನಿರ್ಮಾಣ ನೆನೆಗುದಿಗೆ, ದೇವದಾಸಿ ವಿಮೋಚನಾ ಸಂಘದಿಂದ ಪ್ರತಿಭಟನೆ. ಜಹೀರಾಬಾದ್ನಲ್ಲಿ ರಕ್ತದಾನ ಶಿಬಿರ, ನಿರಂತರ ರಕ್ತದಾನ ಶಿಬಿರಗಳ ಮೂಲಕ ರಕ್ತದ ಕೊರತೆ ನೀಗಿಸಬೇಕು ಡಾಕ್ಟರ್ ನಂದಿತಾ. ಜುಲೈ 25 ಮತ್ತು 26ರಂದು ಬಸವ ಉತ್ಸವ, ಗೋಷ್ಠಿಗಳು, ಪಥಸಂಚಲನ, ಸಿದ್ದರಾಮಪ್ಪ. ದೆಹಲಿಯಲ್ಲಿ ನೀಟ್ ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್, ಯುವ ಕಾಂಗ್ರೆಸ್ನಿಂದ 23ರಂದು ಬೃಹತ್ ಪ್ರತಿಭಟನೆ, ಮರಿಸ್ವಾಮಿ. ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಡಿ.ಕೆ. ಹಾದಿಮನಿ ಮೇಲೆ ಹಲ್ಲೆ, ಕೃಷಿ ವಿಶ್ವವಿದ್ಯಾಲಯ ಸಹಾಯಕ ಆಡಳಿತಾಧಿಕಾರಿ ಸಿದ್ದರಾಮ ಕಟ್ಟಿಮನಿ ಅಮಾನತ್. ಮತ್ತು ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ದಾಳಿ ಖಂಡನೆ, ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆಗೆ ಒತ್ತಾಯಿಸಿ ಕಪ್ಪು ಪಟ್ಟಿ ಧರಿಸಿ ಸಿಪಿಐ-ಎಂಎಲ್ ಲಿಬರೇಷನ್ ಪಕ್ಷದಿಂದ ಪ್ರತಿಭಟನೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಘಾ ನ್ಯೂಸ್.